ಬೆಳಗಾವಿಯಲ್ಲಿ ವಿಶ್ವ ಪರಿಸರ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿ ರಾಜ್ಯಕ್ಕೆ ಮಾದರಿಯಾದ ಅರಣ್ಯ ಇಲಾಖೆ. ಇಂದು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಬೆಳಗಾವಿ ಜಿಲ್ಲೆಯ ಅರಣ್ಯ ಇಲಾಖೆ ವಿಭಾಗದ ಹಾಗೂ ವಲಯದ ವತಿಯಿಂದ ಪ್ರಾದೇಶಿಕ ಆಯುಕ್ತರು, ಬೆಳಗಾವಿ ಜಿಲ್ಲಾಧಿಕಾರಿಗಳು ಹಾಗೂ ಬೆಳಗಾವಿ ನಗರ ಪೊಲೀಸ್ ಕಮಿಷನರ್, ಜಿಲ್ಲಾ ಮುಖ್ಯ ಅರಣ್ಯ ಅಧಿಕಾರಿಗಳು, ಉಪಮುಖ್ಯ ಅರಣ್ಯ ಅಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಅರಣ್ಯ ಇಲಾಖೆ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳ ಸಮ್ಮುಖದಲ್ಲಿ ಕೆಎಸ್ಆರ್ಪಿ ವಸತಿ ಸಮುಚ್ಚಯದ ಆವರಣದಲ್ಲಿ ಇಂದು ವಿವಿಧ ಮರಗಳ ಸಸಿಗಳನ್ನು ನೆಟ್ಟು ನೀರುಣಿಸುವ ಮೂಲಕ ಅರ್ಥಪೂರ್ಣವಾಗಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮವು ಅರಣ್ಯ ಇಲಾಖೆ ಮುಖ್ಯ ಅರಣ್ಯ ಅಧಿಕಾರಿಗಳು ಮಂಜುನಾಥ್ ಚೌಹಾಣ್, ಬೆಳಗಾವಿ ವಿಭಾಗದ ಅರಣ್ಯ ಇಲಾಖೆ ಉಪಮುಖ್ಯ ಅರಣ್ಯ ಅಧಿಕಾರಿಗಳಾದ ಕ್ರಾಂತಿ ಇಎನ್ ಹಾಗೂ ಎಲ್ಲ ಅರಣ್ಯ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಸಸಿಗಳನ್ನು ನೆಟ್ಟು ನೀರುಣಿಸಿ ಮಾತನಾಡಿದ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ ಜಾನಕಿ ಕೆಎಂ ಹಾಗೂ ಬೆಳಗಾವಿ ನಗರ ಪೊಲೀಸ್ ಆಯುಕ್ತರು ಭೂಷಣ್ ಗುಲಾಬರಾವ್ ಬೋರ್ಸೆ ಅವರು ತಮ್ಮ ಪತ್ರಿಕಾ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಮಹತ್ವದ ಬಗ್ಗೆ ಮಾತನಾಡಿದರು. ಇವತ್ತು ಒಂದ್ ರೀತಿ ಬೆಳಗಾವಿ ಜಿಲ್ಲಾಡಳಿತ ಮತ್ತೆ ಮಾನ್ಯ ಗೌರವಾನ್ವಿತ ಪ್ರಾದೇಶಿಕ ನಿರ್ದೇಶಕರಾಗಿರ್ತಕ್ಕಂಥ ಆಯುಕ್ತರಾಗಿರ್ತಕ್ಕಂಥ ಅವರು ಒಂದ್ ರೀತಿ ನೇತೃತ್ವದಲ್ಲಿ ಒಂದ್ ರೀತಿ ಪರಿಸರ ದಿನಾಚರಣೆ ಆರಂಭ ಮಾಡಿ. ಮೇಡಮ್ ಹೇಳಿ ಮೇಡಮ್. ಮೊದಲಿಗೆ ಎಲ್ಲರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳು. ಇವತ್ತು ಬೆಳಗಾವಿಯ ಅರಣ್ಯ ಇಲಾಖೆಯಲ್ಲಿ CAR ಮೈದಾನದಲ್ಲಿ ಸುಮಾರು 1200 ವಿವಿಧ ರೀತಿಯ ಗಿಡಗಳನ್ನ ನೆಡುವ ಮೂಲಕ ವಿಶ್ವ ಪರಿಸರ ದಿನವನ್ನ ಅತ್ಯಂತ ಅರ್ಥಪೂರ್ಣವಾಗಿ ಆಯೋಜನೆ ಮಾಡಿದ್ದಾರೆ. ಪರಿಸರದ ದಿನಾಚರಣೆಯ ಮಹತ್ವ ಕೇವಲ ಅರಣ್ಯ ಇಲಾಖೆಗೆ ಅಥವಾ ಸರ್ಕಾರಕ್ಕೆ ಅಂತ ಆಗದೆ ನಾವೆಲ್ಲರೂ ಕೂಡ ಪರಿಸರದ ಉಳಿವಿಕೆಗಾಗಿ ಮತ್ತೆ ಅದನ್ನ ಮುಂದಿನ ಜನಾಂಗಕ್ಕೆ ಉತ್ತಮ ರೀತಿಯಲ್ಲಿ ತೆಗೆದುಕೊಂಡು ಹೋಗಕ್ಕಾಗಿ ಒಂದು ಅವೇರ್ನೆಸ್ ಈ ದಿನ ಆಗತ್ತೆ. ಆದ್ರೆ 365 ದಿನನೂ ಕೂಡ ನಾವು ಪರಿಸರಕ್ಕೆ ಕೃತಜ್ಞತೆಯಿಂದ ನಡೀತಾ ಮತ್ತೆ ನಮ್ಮ ಪೀಳಿಗೆಯನ್ನ ಜನರೇಷನ್ ನ ಎಜುಕೇಶನ್ ಮಾಡಕ್ಕೆ ಈ ಒಂದು ದಿನ ಸ್ಫೂರ್ತಿ ಆಗ್ಲಿ ಅಂತ ಮತ್ತೊಮ್ಮೆ ನಾನು ಎಲ್ರಿಗೂ ಪರಿಸರದ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತೇನೆ. ಮೇಡಮ್, ದಿನಾಚರಣೆ ವಿಶೇಷವಾಗಿ ಪೊಲೀಸ್ ಇಲಾಖೆಯಿಂದ ಸಹ, ಬೆಳಗಾವಿ ನಗರ ಪೊಲೀಸ್ ಇಲಾಖೆಯಿಂದ ಸಹ ಸಾಕಷ್ಟು ಒಂದ್ ರೀತಿ ಪರಿಸರ ದಿನಾಚರಣೆ, ಪರಿಸರ ಉತ್ತೇಜನ ಕೊಡಲಾಗಿದೆ. ಇವತ್ತು ಅದರ ಮುಖ್ಯ ಭಾಗವಾಗಿ ಇವತ್ತು ಒಂದ್ ರೀತಿ ಗಿಡಗಳನ್ನ ನೆಡುವ ಮುಖಾಂತರ ಮಾನ್ಯ ಪೊಲೀಸ್ ಆಯುಕ್ತರು ಸಹ ಇದರಲ್ಲಿ ಭಾಗಿಯಾಗಿದ್ದಾರೆ. ಸರ್ ನಮಸ್ತೆ. ಹೇಳಿ ಸರ್, ಒಂದ್ ಕಡೆ ಕಾನೂನು ಸಂರಕ್ಷಣೆ, ಒಂದ್ ಕಡೆ ಪೊಲೀಸ್ ಒಂದ್ ರೀತಿ ಪರಿಸರ ಸಂರಕ್ಷಣೆಗೆ ಮುಂದಾಗಿದ್ದೀರಾ. ಹೌದು, ಇವತ್ತು ವಿಶ್ವ ಪರಿಸರ ದಿನ ಇದೆ. ಈ ವರ್ಷ ಎಲ್ಲ ಜಗತ್ತಿನಲ್ಲಿ ಒಂದು ಹಾಟೆಸ್ಟ್ ಇಯರ್ ಅಂತ ಕೂಡ ಎಲ್ಲ ಕಡೆ ನ್ಯೂಸ್ ಚಾನೆಲ್ ನಲ್ಲಿ ಬರ್ತಾ ಇದೆ. ನಾವು ನಮ್ಮ ಮಕ್ಕಳದು ಭವಿಷ್ಯ ಸೇಫ್ ಆಗಿ ಇರಲಿ, ಅದಕ್ಕೋಸ್ಕರ ನಮ್ಮ ಪರಿಸರದು ಕೂಡ ನಾವು ಕಾಪಾಡಬೇಕು. ಸೊ ಎಲ್ಲಿ ಜನರಿಗೆ ಸಾಧ್ಯ ಇದೆ ಅಲ್ಲಿ ಅವರು ಪ್ಲಾಂಟೇಶನ್ ಮಾಡಲಿ, ಫ್ಯೂಯಲ್ದು ಯೂಸ್ ಕಡಿಮೆ ಮಾಡಲಿ. ಹಳೆ ಕಾಲದಲ್ಲಿ ನಮ್ಮ ತಂದೆಯವರು, ನಮ್ಮ ಅಜ್ಜ ಅವರು ಸೈಕಲ್ ನಲ್ಲಿ ತಿರುಗಾಡ್ತಾ ಇದ್ರು. ಈ ಕಾಲದಲ್ಲಿ ಸೈಕಲ್ ಬಳಕೆ ಬಹಳ ಕಡಿಮೆ ಆಗಿದೆ. ಸಣ್ಣ ಪುಟ್ಟ ಕೆಲಸ ಇದ್ರೆ ಕೂಡ ಜನ ಕಾರ್ ಇಲ್ಲಾಂದ್ರೆ ಬೈಕ್ ತಗೊಂಡು ಹೋಗ್ತಾರೆ. ಸೊ ಸೈಕಲ್ ತಗೊಂಡಿದ್ರೆ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ಪರ್ಯಾವರಣ ಕೂಡ ಚೆನ್ನಾಗಿರುತ್ತೆ. ಸೊ ನಾವು ಈಕೋ ಫ್ರೆಂಡ್ಲಿ ನಮ್ದು ಲೈಫ್ ಸ್ಟೈಲ್ ಅನ್ನು ಮಾಡಬೇಕು. ಅದರಿಂದ ನಮ್ಗೆ ಪ್ರತಿಯೊಬ್ಬ ಮನುಷ್ಯ ಒಂದು ಕಂಟ್ರಿಬ್ಯೂಷನ್ ಮಾಡಿದರೆ ಖಂಡಿತ ಆಗಿ ಬರುವ ವರ್ಷ ಹಾಟೆಸ್ಟ್ ಆಗಲ್ಲ, ಅಟ್ಲೀಸ್ಟ್ ಕೂಲೆಸ್ಟ್ ಆಗೋಬಹುದು. ಸೊ ಎಲ್ಲರೂ ಇದನ್ನು ನಿಮ್ಮ ಕೈ ಜೋಡಿಸಿ ಪರ್ಯಾವರಣ ಉಳಿಸಿ. ಧನ್ಯವಾದಗಳು ಸರ್. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಮೊಹಮ್ಮದ್ ರೋಷನ್, ಮುಖ್ಯ ಅರಣ್ಯಾಧಿಕಾರಿಗಳಾದ ಮಂಜುನಾಥ್ ಚೌಹಾಣ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಕ್ರಾಂತಿ ಇಎನ್, DCP ಬರ್ಮಣಿ ಕಾಶಪ್ಪನವರ್ ಹಾಗೂ RFO ಪ್ರಶಾಂತ್ ಗುರಾಣಿ ಸೇರಿದಂತೆ ಎಲ್ಲ ಪೊಲೀಸ್ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮಕ್ಕೂ ಮುನ್ನ ಬೆಳಗಾವಿ ನ್ಯಾಯಾಲಯದ ಆವರಣದಲ್ಲೂ ನ್ಯಾಯಾಧೀಶರ ಸಮ್ಮುಖದಲ್ಲಿ ಗಿಡಗಳನ್ನು ನೆಟ್ಟು ಪರಿಸರ ದಿನವನ್ನು ಆಚರಣೆ ಮಾಡಲಾಯಿತು. ಒಟ್ಟಾರೆ ವಿಶ್ವ ದಿನವನ್ನು ರಾಜ್ಯದಲ್ಲಿಯೇ ಮಾದರಿಯಾಗಿ ಅರ್ಥಪೂರ್ಣವಾಗಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.